ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನಿನ ವ್ಲಾಗನ್ನು ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ 1.5 ಗಂಟೆ ರಾತ್ರಿ ತನಕ ಪ್ರಿಪ್ರೇಷನ್ ಆಯಿತು. ನಂತರ ಏನಾಯಿತು ಅನ್ನೋದನ್ನು ಇವತ್ತಿನ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ನನ್ನ ಈ ವರಮಹಾಲಕ್ಷ್ಮಿ ವ್ರತ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ. ಹಾಗೆ ಹಿಂದಿನ ಪಾರ್ಟ್ 1 ವ್ಲಾಗ್ ಯಾರೆಲ್ಲ ನೋಡಿಲ್ಲ ಅದನ್ನು ನೋಡಿ, ನಂತರ ಇವಾಗ ನಾನು ಪಾರ್ಟ್ 2 ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನಾನು ಆಲ್ಮೋಸ್ಟ್ ನಾನಿಲ್ಲಿ 60% ಕೆಲಸನ ಮಾಡ್ಕೊಂಡಿದ್ದೆ. ಇನ್ನು ಸ್ವಲ್ಪ ಹೂವನ್ನು ಹಾಕಬೇಕು, ಜೊತೆಗೆ ಕಳಸನ ಪ್ರತಿಷ್ಠಾಪನೆ ಮಾಡೋದು. ಸೊ ಇವಿಷ್ಟನ್ನು ಮಾಡಿ ನಂತರ ನೈವೇದ್ಯಕ್ಕೆ ಏನಾದರೂ ಮಾಡಬೇಕು. ಹಾಗೆ ಸ್ನಾನ ಮಾಡಿ ಇವೆಲ್ಲ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಮಲ್ಗೋಣ ಅಂತ ಹೇಳಿ ಹೊರಟೆ. ಇವಾಗ ಟೈಮ್ ಬಂದು 2:50. ನಾನು 1:45ಕ್ಕೆ ಮಲಗಲಿಕ್ಕಂತ ಹೋದೆ. ನಿದ್ದೆ ಬರುವಾಗ 2 ಗಂಟೆ ಹತ್ರ ಆಯಿತು. ಸೊ 2:45ಕ್ಕೆ ಮತ್ತೆ ಎದ್ದೆ, ಯಾಕಂದರೆ ನಿದ್ರೆನೇ ಬಂದಿಲ್ಲ. ಟೈಮ್ ಆಗುತ್ತೆ ಅನ್ನೋದು ತಲೆಯಲ್ಲಿತ್ತು. ಸೊ ಇವಾಗ ಸ್ನಾನ ಮಾಡಿ ಬಂದೆ. ಸ್ನಾನ ಮಾಡಿ ಬಂದು ಒಮ್ಮೆ ಒಲೆಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನಂತರ ನೈವೇದ್ಯಕ್ಕೆ ಏನಾದರೂ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಈ ಸರಿ ನಾನು ನೈವೇದ್ಯಕ್ಕೆ ಸಿಂಪಲ್ಲಾಗಿ ಕಡಲೆ ಉಸುಳಿ ಅಂತಾರಲ್ಲ ಅದನ್ನು ಮಾಡೋಣ ಅಂತ ಹೇಳಿ ಕಡಲೆನ ಬೇಯಿಸಿದೆ. ಹಾಗೆ ಕಡಲೆ ಉಸುಳಿ ಈವ್ನಿಂಗ್ ಮಾಡೋಣ ಅಂತ ಹೇಳಿ ಕಡಲೆನ ಹಾಗೆ ಬೇಯಿಸಿ ನಾನು ನೈವೇದ್ಯಕ್ಕೆ ಇಟ್ಟೆ. यस्य वाचिकं सर्वमान्मयम् आङ्गिकं भुवनं यस्य वाचिकं सर्वमान्मयम् आहार्यं चन्द्रतारादि तं वन्दे सात्विकं शिवम्. ಕಡಲೆ ಬೇಯೋದ್ರೊಳಗೆ ನಾನು ಕೂಡ ರೆಡಿ ಆಗಲಿಕ್ಕೆ ಹೋದೆ. ಸಿಂಪಲ್ಲಾಗಿ ಈ ಹೊಸ ಸಾರಿನೂ ಕೂಡ ಉಟ್ಟೆ, ಯಾಕಂದರೆ 4:20ಕ್ಕೆ ನಾನು ಪೂಜೆನ ಮಾಡೋಣ ಅಂತ ಅಂದ್ಕೊಂಡೆ. ಎಲ್ಲರೂ ಮಲಗಿದ್ರು, ಯಾರಿಗೂ ಕೂಡ ನಾನು ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಲಿಲ್ಲ. ಮೊದಲಿಗೆ ಪೂಜೆ ಆಗಿಬಿಟ್ರೆ ನಂತರ ಕೂಡ ಯಾವಾಗ ಬೇಕಾದರೂ ಪೂಜೆ ಮಾಡ್ಕೋಬೋದು. ಸೊ ದೇವಿ ಕೂರಿಸಿದ ಮೇಲೆ ಮೊದಲ ಪೂಜೆ ನಾನು ಮಾಡ್ತೀನಿ, ನಂತರ ಎಲ್ಲರೂ ಎದ್ದ ಮೇಲೆ ಮತ್ತೆ ನಾವು ಪೂಜೆ ಮಾಡಿದರೆ ಆಯಿತು ಅಂತ ಹೇಳಿ ಇವಾಗ ಮತ್ತೊಂದು ನೈವೇದ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಲಿನಲ್ಲಿ ಕ್ಷೀರ ಮಾಡೋಣ ಅಂತ ಹೇಳಿ ಮೊದಲಿಗೆ ತುಪ್ಪದಲ್ಲಿ ರವನ ಹುರ್ಕೊಂಡು ನಂತರ ಅದಕ್ಕೆ ನಾನು ಕಾಯಿಸಿರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. आङ्गिकं भुवनं यस्य वाचिकं सर्वमान्मयम् आङ्गिकं भुवनं यस्य वाचिकं सर्वमान्मयम् आहार्यं चन्द्रतारादितं वन्दे सात्विकं शिवम् आहार्यं चन्द्रतारादितं वन्दे सात्विकं शिवं सात्विकं शिवं शिवम्. ಇನ್ನೊಂದು ಬಂದು ಡೈರೆಕ್ಟಾಗಿ ನಾನು ಹಾಲನ್ನು ಇಟ್ಕೋತೀನಿ. ಅಲ್ಲಿ 3 ನೈವೇದ್ಯ ರೆಡಿ ಆಯಿತು. ಸೊ ಸಿಂಪಲ್ಲಾಗಿ ಈ ವರ್ಷ ಮಾಡಿರುವಂಥದ್ದು. ಸೊ ಇವಾಗ ಅಡುಗೆ ಮನೆ ಕೆಲಸ ಎಲ್ಲ ಆಯಿತು. ಇವಾಗ ಪೂಜೆಗೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ.
ಸ್ವಲ್ಪ ಡೆಕೋರೇಷನ್ ಹೂವುಗಳು ತಂದಿರೋದಿತ್ತು. ಹಾಗಾಗಿ ನಾನು ಇದನ್ನು ಫ್ರಂಟಲ್ಲಿ ಸ್ವಲ್ಪ ನೀರಿಗೆ ಹಾಕಿ ಡೆಕೋರ್ ಮಾಡೋಣ ಅಂತ ಹೇಳಿ ಮೊದಲಿಗೆ ಅದನ್ನು ಮಾಡಿದೆ. ಹಾಗೆ ನಾನು ರಂಗೋಲಿನ ತುಂಬಾ ಸಿಂಪಲ್ಲಾಗಿ ಇಟ್ಟಿದ್ದೀನಿ, ಯಾಕಂದರೆ ರಂಗೋಲಿ ಪೌಡರನ್ನು ನಾನು ತರಲಿಕ್ಕೆ ಮರ್ತೋಗಿತ್ತು. ಮೊದಲೇ ಇರೋದು ವೈಟ್ ಕಲರ್ ಇದೆಯಲ್ಲ, ಅದರಲ್ಲಿ ನಾನು ಸಿಂಪಲ್ಲಾಗಿ ರಂಗೋಲಿಯನ್ನು ಹಾಕಿದೆ. साक्षात् परब्रह्मा तस्मै श्री गुरवे नमः। गुरुर्ब्रह्मा गुरुर्विष्णु गुरुर्देवो महेश्वरः। गुरुः साक्षात् परब्रह्मा तस्मै श्री गुरवे नमः। तस्मै श्री गुरवे नमः। गुरवे नमः। गुरवे नमः। आङ्गिकं भुवनं यस्य वाचिकं सर्ववान्मयम्। आङ्गिकं भुवनं यस्य वाचिकं सर्ववान्मयम्। आहार्यं चन्द्रतारादिकं वन्दे सात्विकं शिवम्। ಸೊ ನೋಡಿದ್ರಲ್ಲ, ಬೆಳಗ್ಗಿನ ಪೂಜೆ ಆಯಿತು. ನಂತರ ಮಂತ್ರ ಎಲ್ಲ ಹೇಳಿ ಆಗೋದ್ರೊಳಗೆ 6 ಗಂಟೆ ಆಯಿತು. ಹಾಗೆ ಅದ್ವಿನ್ಗೂ ಕೂಡ ಇವತ್ತು ಫೀಲ್ಡ್ ಟ್ರಿಪ್ ಇರೋದ್ರಿಂದ ಅವನಿಗೆ ಸ್ಪೆಷಲ್ಲಾಗಿ ಟಿಫಿನ್ ಬಾಕ್ಸ್ ಕೂಡ ರೆಡಿ ಮಾಡಬೇಕಾಗಿತ್ತು. ಫೈನಲಿ ನಾನು ಅಂದ್ಕೊಂಡ ಹಾಗೆ ತುಂಬ ಒಳ್ಳೆ ರೀತಿಯಲ್ಲೇ ಆಯಿತು. ಹಾಗೆ ಈವ್ನಿಂಗ್ ಕೂಡ ಕುಂಕುಮಕ್ಕೆ ಕರೆಸೋಣ ಅಂತ ಹೇಳಿ ಅಂದೇ ದಿನ ನಾನು ಎಲ್ಲರಿಗೆ ಇನ್ವೈಟ್ ಮಾಡಿರೋದು. ಯಾಕಂದರೆ ರಾತ್ರಿ ಅದ್ವಿನ್ಗೂ ಕೂಡ ಬಾಯಲ್ಲಿ ಹೀಟ್ ಗುಳ್ಳೆ ಎದ್ದಿತ್ತು. ಸೊ ಆಲ್ರೆಡಿ ಒಬ್ಬರೊಬ್ಬರನ್ನೇ ನೋಡಿ ಆಗಿರೋದ್ರಿಂದ ಸೊ ನನಗೆ ಅವನಿಗೂ ಕೂಡ ಏನೋ ಆಗುತ್ತೇನೋ ಅನ್ನೋ ಒಂದು ಭಯ ತುಂಬಾ ಇತ್ತು. ಸೊ ನಂತರ ದೇವಿಯಲ್ಲಿ ಬೇಡ್ಕೊಂಡು ಮತ್ತೆ ಅವನಿಗೆ ಏನೂ ಆಗಲಿಲ್ಲ. ಸೊ ಅದೇ ಖುಷಿ ಅಷ್ಟೇ. ಸೊ ಫೈನಲಿ ತುಂಬಾ ಚೆನ್ನಾಗಿ ದೇವಿ ಪೂಜೆ ಕೂಡ ಆಯಿತು. ಸೊ ಅವರೆಲ್ಲ ಎದ್ಮೇಲೂ ಕೂಡ ಒಮ್ಮೆ ಮಂಗಳಾರತಿ ಮಾಡಿ ನಂತರ ಮಧ್ಯಾಹ್ನ ಹಾಗೆ ಸಾಯಂಕಾಲ ಕೂಡ ಮಾಡಿ ಪೂಜೆನ ಮುಗಿಸಿದ್ವಿ. ಹಾಗೆ ಅದ್ವಿನ್ಗೆ ನಾನು ಲಾಸ್ಟ್ ವೀಕಲ್ಲೂ ಕೂಡ ಗಾರ್ಲಿಕ್ ಬ್ರೆಡ್ಡನ್ನು ಮಾಡಿದ್ದೆ, ತುಂಬಾ ಇಷ್ಟ ಆಗಿತ್ತು. ಸೊ ಹಾಗಾಗಿ ಇವತ್ತು ಕೂಡ ಅವನಿಗೆ ಫೀಲ್ಡ್ ಟ್ರಿಪ್ ಇರೋದ್ರಿಂದ ಡ್ರೈ ಸ್ನ್ಯಾಕ್ಸನ್ನು ಕಳಿಸಿಕೊಡ್ಲಿಕ್ಕೆ ಹೇಳಿದರು. ಸೊ ಹಾಗಾಗಿ ನಾನಿಲ್ಲಿ ಗಾರ್ಲಿಕ್ ಬ್ರೆಡ್ಡನ್ನೇ ಮಾಡ್ತಾ ಇದ್ದೀನಿ.
ಹಾಗೆ ಅವನು ಕೂಡ ಬೇಗನೆ ಏಳಿಸ್ಬೇಕು. 7:30ಗೆ ಬಸ್ ಬರುತ್ತಲ್ವ, ಸೊ 7:20ಗೆ ಮನೆ ಬಿಡಬೇಕು. ಹಾಗಾಗಿ ಅವನನ್ನು ಬೇಗ ಬೇಗ ಪ್ರಿಪೇರ್ ಮಾಡಿಬಿಟ್ಟು ಬಿಟ್ಟು ಬರಲಿಕ್ಕೆ ಹೋಗ್ತಾ ಇದ್ದೀನಿ. ಒಮ್ಮೊಮ್ಮೆ ಅವನೇ ಹೋಗ್ತಾ ಇದ್ದ, ಇವಾಗ ಸ್ಟ್ರಿಕ್ಟಾಗಿ ರೂಲ್ ಮಾಡಿದರು ಪೇರೆಂಟ್ ಹೋಗಿ ಬಿಟ್ಟು ಬರಬೇಕು ಅಂತ ಹೇಳಿ. ಯಾಕಂದರೆ ಇಲ್ಲಿ ಸ್ವಲ್ಪ ದೂರನೇ ಆಗಿಬಿಡುತ್ತೆ ಒಬ್ಬರೊಬ್ಬರನ್ನೇ ಬಿಟ್ಟು ಬರಲಿಕ್ಕೆ. ಬಿಟ್ಟು ಬರೋದಕ್ಕಿಂತ ಹೆಚ್ಚು ಆರ್ನನ ಬಿಟ್ಟು ಅವನನ್ನು ಬಿಟ್ಟು ಬರಲಿಕ್ಕೆ ಹೋದರೆ ಅವಳಿಗೆ ಬೇಜಾರಾಗುತ್ತೆ, ಅವಳನ್ನು ಕರ್ಕೊಂಡು ಹೋದರೆ ಮತ್ತೆ ಟೈಮ್ ಆಗುತ್ತೆ. ಸೊ ಯಾವಾಗಲೂ ಹಾಗೆ ಬೈಕ್ ತೊಗೊಂಡೇ ಹೋಗ್ತೀನಿ ಸ್ವಲ್ಪ ದೂರ ಇದ್ದರೂ ಕೂಡ, ಯಾಕಂದರೆ ಈ 5-5 ನಿಮಿಷವೂ ಒಮ್ಮೊಮ್ಮೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಇದು ಬಂದು ನಮ್ಮ ಹಳೆ ಬಿಲ್ಡಿಂಗು, ಇದು ಬಂದು ಹೊಸ ಬಿಲ್ಡಿಂಗು. ಸೊ ಬಸ್ ಇವಾಗ ಬಂತು. ಎಲ್ಲ ಫಂಕ್ಷನ್ನು ಒಂದೇ ದಿನ ಆಯಿತು. ಹಾಗಾಗಿ ನನಗಂತೂ ರಾತ್ರಿ ಕೂಡ ಫುಲ್ ನಿದ್ದೆ ಇರಲಿಲ್ಲ. ಬೆಳಿಗ್ಗೆ ಕೂಡ ಅವಳಿಗೆ ಜನ್ಮಾಷ್ಟಮಿ ಸೆಲೆಬ್ರೇಷನ್ಗೆ ರೆಡಿ ಮಾಡಬೇಕಾಗಿತ್ತು. ಸೊ ವೀಡಿಯೋ ಮಾಡೋದೇ ಮರೆತುಬಿಟ್ಟೆ. ಅವಳನ್ನು ರೆಡಿ ಮಾಡಿಬಿಟ್ಟು ಇವಾಗ ವ್ಯಾನ್ ಹತ್ರ ಡ್ರಾಪ್ ಮಾಡಲಿಕ್ಕೆ ಹೊರಟೆ. ಯಾರಿದು? ಕೃಷ್ಣ ಹೇ. ವೆರ್ ಆರ್ ಯು ಗೋಯಿಂಗ್? ಓ ರಾಧೆ, ನೀನು ರಾಧೆ. ಹಾಂ, ಹುಡುಗಿ ರಾಧೆ. ಕೃಷ್ಣ. ಹಾಂ ಹಾಂ ಹೌದು. ಹಾಂ, ರಾಧೆ ಲುಕಿಂಗ್ ಬ್ಯೂಟಿಫುಲ್ ಅಲ್ಲ? यस, आराम से चलो. ग्राउंड फ्लोर. ग्राउंड फ्लोर. ಮತ್ತು ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷನ್ ಅಂತೂ ಯಾವಾಗಲೂ ಕೈ ಕೊಡ್ತಾಯಿತ್ತು. ಯಾಕಂದರೆ ಅದಕ್ಕೆ 9 ವರ್ಷ ಆಯಿತು, 10 ವರ್ಷ ವಾರಂಟಿ ಇರೋದು. ಸೊ ನಾನು ಇಲ್ಲಿ ಮಧ್ಯಾಹ್ನ ನೈವೇದ್ಯಕ್ಕೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ವಾಷಿಂಗ್ ಮಿಷನ್ ರಿಪೇರರು ಕೂಡ ಬಂದರು. ಆ ಕಡೆ ಅವರು ಕೆಲಸ ಮಾಡ್ತಿರೋರು, ಈ ಕಡೆ ನಾನು ಸಾಬುದಾನ ಪಾಯಸ ಮಾಡ್ತಾಯಿದ್ದೀನಿ. ಯಾಕಂದರೆ ಮಧ್ಯಾಹ್ನಕ್ಕೆ ಏನಾದರೂ ನೈವೇದ್ಯಕ್ಕೆ ಮಾಡೋಣ ಅಂತ ಹೇಳಿ. ವಾಷಿಂಗ್ ಮಿಷನ್ ತುಂಬಾ ಕೆಟ್ಟೋಗಿತ್ತು, 3-4 ಸಾರಿ ಆಯಿತು ರಿಪೇರಿ ಮಾಡಿಸಿರೋದು, ಆದರೂ ಕೂಡ ರಿಪೇರಿ ಆಗ್ತಾನೇ ಇರಲಿಲ್ಲ. ಸೊ ಏನೋ ಒಂದು ಮಾಡಿ ಹೋದರು. ನಂತರ ಆರ್ನ ಬರೋ ಟೈಮ್ ಕೂಡ ಆಯಿತು, ಕರ್ಕೊಂಡು ಬರಲಿಕ್ಕೆ ಬಂದೆ. ಇನ್ನು ಮಧ್ಯಾಹ್ನದ ಮಂಗಳಾರತಿ ಕೂಡ ಆಯಿತು. ಸ್ವಲ್ಪ ಲೇಟಾಗೇ ಆಯಿತು, ಯಾಕಂದರೆ ಟೈಮ್ 12:30 ಮೇಲೆ ಇತ್ತು. ಹಾಗೆ ವಾಷಿಂಗ್ ಮಿಷಿನ್ ರಿಪೇರ್ ಕೂಡ ಅವರು ತುಂಬ ಹೊತ್ತಾಯಿತು. ನನಗೆ ಒಂದೊಂದು ಪೂಜೆದಲ್ಲಿ ತುಂಬ ಹೊತ್ತು ಮಂತ್ರ ಹೇಳಲಿಕ್ಕೆಲ್ಲ ಇರುತ್ತಲ್ವ, ಸೊ ಹಾಗಾಗಿ ಫ್ರೀಯಾಗಿ ಮಾಡೋಣ ಅಂತ ಹೇಳಿ ಒಂದು 2 ಗಂಟೆ ಹಾಗೆ ಮಂಗಳಾರತಿ ಮಾಡಿದೆ. ಇನ್ನು ಸಂಜೆ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡಿದೆ ಈ ಹೊಸ ಸೀರೆನ ಉಟ್ಕೊಂಡು. ಯಾಕಂದರೆ ಇವಾಗ 5 ಗಂಟೆಯಿಂದ 6 ಗಂಟೆಗೆ ನಾನಿಲ್ಲಿ ಕುಂಕುಮಕ್ಕೆ ಇನ್ವೈಟ್ ಮಾಡಿದ್ದೇನೆ. ಒಂದು 9 ಜನರನ್ನು ಇನ್ವೈಟ್ ಮಾಡಿದ್ದೇನೆ. ಸೊ ಎಲ್ಲರೂ ಆಲ್ಮೋಸ್ಟ್ ಬಂದಿದ್ದಾರೆ. ಸೊ ಯಾವುದೇ ವ್ಲಾಗನ್ನು ಮಾಡಿರಲಿಲ್ಲ ನಾನು, ಯಾಕಂದರೆ ನನಗೆ 2 ಡೇಸ್ ಆಯಿತು ಸ್ವಲ್ಪನೇ ಸ್ಟ್ರೈನ್ ಆಗ್ತಿತ್ತು, ನಿದ್ದೆ ಬಂದಾಗ ಆಗ್ತಿತ್ತು. ನಿದ್ದೆ ಇಲ್ಲದೆ ಇರೋ ಕಾರಣಕ್ಕೆ ಮತ್ತು ಆರಾಮಿಲ್ಲದೆ ಇರೋ ಕಾರಣಕ್ಕೆ ತುಂಬಾ ಹೆಲ್ತ್ ಅಪ್ಸೆಟ್ ಆಗ್ತಾಯಿತ್ತು. ಸೊ ಹಾಗಾಗಿ ಈ ವಿಡಿಯೋ ಮಾಡೋ ಮೋಡೇ ಇರಲಿಲ್ಲ. ಆದರೂ ಕೂಡ ಅದ್ವಿನಲ್ಲಿ ಸ್ವಲ್ಪ ವಿಡಿಯೋ ಮಾಡು, ಯಾಕಂದರೆ ಈ ವಿಡಿಯೋನ ಚೆನ್ನಾಗಿ ಎಂಡ್ ಮಾಡೋಣ ಅಂತ ಇತ್ತು. ಸೊ ಹಾಗಾಗಿ ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ದೆ. ಇವಾಗ ದೀಪನ ನಾನು ಆರಿ ಹೋಗದೆ ಇರುವಾಗೆ ರಾತ್ರಿಯಿಂದ ಕಾಯ್ತಾನೆ ಇದ್ದೀನಿ. ಇವಾಗ ಸಂಜೆ ಪೂಜೆ ಮಾಡಿದ ಮೇಲೆ ಅದು ಪರವಾಗಿಲ್ಲ, ಸಂಜೆ ಪೂಜೆ ಆಗೋ ತನಕ ಅದನ್ನು ಕಾಯ್ತಾ ಇದ್ದೀನಿ. ಸೊ ಹಾಗೆ ಸ್ವಲ್ಪ ಧೂಪ ಹಾಕಿ ಇಡೋಣ ಅಂತ ಹೇಳಿ ಇವಾಗ ಧೂಪ ಬೆಳಗಿಸ್ತಾ ಇದ್ದೀನಿ. ಆದರೆ ನಾನು ಮಕ್ಕಳನ್ನ ವಿಡಿಯೋ ಮಾಡೋದೇ ಮರ್ತೋದೆ. ಯಾಕಂದರೆ ಅವರಿಬ್ಬರು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಕೂತಿದ್ರು. ಯಾಕಂದರೆ ಈವ್ನಿಂಗ್ ಪೂಜೆ ಅಲ್ವಾ. ಸಂಜೆ ಕೂಡ ಮಾರ್ನಿಂಗ್ ಕೂಡ ಅವರು ಇರಲಿಲ್ಲ. ನಂತರ ನನಗೆ ವಿಡಿಯೋ ಮಾಡಲಿಕ್ಕೆ ಮರ್ತೋಯಿತು. ಸೊ ಅವನ ಜೊತೆ ವಿಡಿಯೋ ಮಾಡು ಅಂತ ಹೇಳಿದ್ದೆ. ಹೇಗೆ ಮಾಡಿದ್ನೋ ಅಂತ ಇವತ್ತೇ ನಾನು ಎಡಿಟಿಂಗ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಅವರೆಲ್ಲೂ ಬರುವಾಗ ಕೂಡ ಮಾಡ್ಬೋದಿತ್ತು, ಎಲ್ಲರೂ ಕ್ಲೋಸ್ ಆಗಿದ್ದರು. ಹೊಸ ಮನೆ ಆಗಿರೋದ್ರಿಂದ ಹಳೆ ಮನೆಯಿಂದ ಒಂದಿಬ್ಬರು ಬಂದಿದ್ದರು, ಮತ್ತೆಲ್ಲರೂ ಇಲ್ಲಿನವರೇ. ಬಟ್ ಮೊದಲನೇ ಸಾರಿ ಪರಿಚಯ ಆಗ್ತಾ ಇರುವವರು ಅಷ್ಟೇ, ಅಷ್ಟೊಂದೇನು ಕ್ಲೋಸ್ ಇರಲಿಲ್ಲ. ಕುಂಕುಮಕ್ಕೆ ಯಾರೇ ಬಂದರೂ ಕೂಡ ಚೆನ್ನಾಗಿ ಅವರನ್ನು ಇನ್ವೈಟ್ ಮಾಡೋದೇ ಆಗಿರುತ್ತೆ. ಸೊ ಫೈನಲಿ ನನ್ನ ಇವತ್ತಿನ ವರಮಹಾಲಕ್ಷ್ಮಿ ದಿನ ಹೀಗಾಗಿತ್ತು.
ಇನ್ನು ಬಂದವರಿಗೆ ಸ್ವಲ್ಪ ಪಾಯಸ ಮತ್ತು ಕಡಲೆಕಾಯಿ ಉಸುಳಿ ಕೊಡೋಣ ಅಂತ ಹೇಳಿ ಅದನ್ನು ಕೂಡ ಪ್ರಿಪೇರ್ ಮಾಡಿದೆ ಈವ್ನಿಂಗು. ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಅವರೆಲ್ಲ ಹೋಗಿ ಆದಮೇಲೆ ಮಂಗಳಾರತಿ ಮಾಡಿ ಕೆಂಪಾರತಿ ಮಾಡಿದೆ. ಸೊ ಇನ್ನು ಬೆಳಿಗ್ಗೆ ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ರೆಡಿ ಮಾಡಿಕೊಂಡೆ. ಸಾರಿ, ಹೇಳೋದನ್ನೇ ಮರೆತುಬಿಟ್ಟಿದ್ದೆ. ಹಿಂದಿನ ದಿನವೇ ನಾನು ಕಳಸವನ್ನು ಕದಲಿಸಿದ್ದೆ. ಇವಾಗ ಬೆಳಿಗ್ಗೆ ನಾನು ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಲೇಟಾಗಿಯೇ ಎದ್ಬಿಟ್ಟೆ. ಸೊ ಕ್ಲೀನೆಲ್ಲ ಆದಮೇಲೆ ಈ ರೀತಿಯಾಗಿ ಒಂದು ಸಿಂಪಲ್ಲಾಗಿ ಪೂಜೆ ಕೂಡ ಮಾಡಿದ್ದಾಯಿತು. ಅಷ್ಟೊಂದು ಕಷ್ಟಪಟ್ಟು ಪ್ರಿಪೇರ್ ಮಾಡಿ ಒಂದೇ ಗಳಿಗೆಯಲ್ಲಿ ನಾವು ಅದನ್ನು ಕದಲಿಸಿ ಬಿಟ್ಟಿರ್ತೀವಿ. ಇದೆಲ್ಲ ಕ್ಲೀನ್ ಮಾಡೋದ್ರೊಳಗೆ ತುಂಬ ಹೊತ್ತಾಯಿತು. ಸಿಂಪಲ್ಲಾಗಿ ನಾನಿಲ್ಲಿ ಪುಳಿಯೋಗರೆ ಮಾಡಿದೆ. ಇನ್ನು ದೇವಿಯ ಸೀರೆನ ಒಮ್ಮೆ ಉಟ್ಟು ನೋಡೋಣ ಅಂತ ಹೇಳಿ ಉಡ್ತಾ ಇದ್ದೀನಿ. ದೇವಿಗೆ ಉಡಿಸಿರುವಂತಹ ಸೀರೆನ ಒಮ್ಮೆ ಒಟ್ಟು ಇಡೋಣ ಅಂತ ಹೇಳಿ ಉಟ್ಕೊಂಡೆ. ಜೊತೆಗೆ ಒಡವೆಗಳನ್ನು ಹಾಕ್ಕೊಂಡೆ. ಅಜ್ಜಿನ ಜೊತೆ ವೀಡಿಯೋ ಮಾಡು ಅಂತ ಹೇಳ್ತಾ ಇದ್ದೀನಿ. ಸೊ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಲಾಸ್ಟ್ ಇಯರ್ ಕೂಡ ನಾನು ಸಾರಿನ ಹಾಗೆಯೇ ಡ್ರಾಯರಲ್ಲಿ ಇಟ್ಕೊಂಡು ನೆಕ್ಸ್ಟ್ ನಾನು ಅಮ್ಮನಿಗೆ ಕೊಟ್ಟೆ. ಸೊ ಅದು ಒಮ್ಮೆ ಉಟ್ಟು ಆಮೇಲೆ ಯಾರಿಗೆ ಕೊಟ್ಟಿದ್ರು ಪರವಾಗಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಈ ಸಾರಿ ಒಮ್ಮೆಲೆ ಉಟ್ಟು ನೆಕ್ಸ್ಟ್ ನಾನು ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಈ ಕಾಂಬಿನೇಷನ್ ಸಾರಿ ತುಂಬ ಇಷ್ಟ ಆಗಿತ್ತು. ಜೊತೆಗೆ ನನ್ನ ಹತ್ರ ಮ್ಯಾಚಿಂಗ್ ಬ್ಲೌಸ್ ಕೂಡ ಇತ್ತು. ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇನ್ನು ಇವತ್ತಿನ ಈ ವ್ಲಾಗನ್ನು ಕೂಡ ನಾನಿಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ವ್ಲಾಗ್ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಒಂದೊಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬೈ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.